चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्। स्त्रीणान्तु पतिदेवानां तच्छुश्रूषानुकूलता तद्बन्धुष्वनुवृत्तिश्च नित्यं तद्व्रतधारणम्. ಇನ್ನು ಸಾಮಾನ್ಯವಾಗಿ ಮನೆ ನಡೆಯುವುದು ಅಂತ ಬಂದಾಗ ಗೃಹಿಣಿ ಗೃಹ ಮುಚ್ಚತೆ, ಅದು ತಪ್ಪಿ ಹೋಯ್ತು ಅಂದ್ರೆ ಗೃಹಿಣಿ ಗೃಹ ಮುಚ್ಚುತ್ತೆ. ಆದ್ರೆ ಇದರ ಹಿಂದೆ ಸಾಮಾನ್ಯ ಇವತ್ತಿನ ಸ್ತ್ರೀವಾದದ ಮಂದಿ ಹೇರ್ತಾರೆ ಅಂತ ಹೀಗೆಲ್ಲ ವಾದ ಇದೆ. ಹಿಂದಿನ ಸ್ಥಿತಿ ಏನು ಅಂತ ನಾನು ಹೇಳ್ತೇನೆ, ಅದರ ಹಿನ್ನೆಲೆಯಲ್ಲಿ ಈ ಮಾತುಗಳು ಯಾಕೆ ಅಷ್ಟು ವಿಸ್ತೃತವಾಗಿ ಅದನ್ನ ಚರ್ಚಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಹಿಂದೆ ಹೆಣ್ಣಿಗೆ ತನಗೆ ಯೋಗ್ಯನಾದ ಗಂಡನ್ನು ಹುಡುಕುವ ಒಂದು ಹಕ್ಕಿತ್ತಿತ್ತು. ಅವಳು ಆಯ್ಕೆ ಮಾಡ್ಕೊಳ್ತಿದ್ದು, ಸ್ವಯಂವರ ಅಥವಾ ಸ್ವಯಂವರ ಎರಡು ತರ ಇದೆ. ಕ್ಷತ್ರಿಯರಲ್ಲಾಗುವಾಗ ಆ ಆಯ್ಕೆ ಒಂದು ಆಯ್ಕೆ ಅಥವಾ ಯಾರಾದ್ರೂ ಅವರು ಶೌರ್ಯದ ಪಣವನ್ನಿಟ್ಟು ಗೆದ್ದುಕೊಂಡು ಹೋಗುವಂತದ್ದಿತ್ತು. ಆದ್ರೆ ನಮಗೆ ಬೇರೆ ಕಡೆ ಕಾಣುವಾಗ ಆ ವಿದ್ಯೆ ಅಂತನ್ನುವುದು ಲಭ್ಯವಾಗುವುದು ತನ್ನ ಪತಿಯಿಂದಲೇನೆ. ಹಾಗಾಗಿ ಪತಿದೇವ ಅಂತ ಶಬ್ದವನ್ನ ಬಳಸ್ತಾರೆ. ಅವನು ಪತಿದೇವ ಅಂದ್ರೆ ಅವನು ಶಂಖಚಕ್ರ ಗದಾಪದ್ನ ಹಿಡ್ಕೊಂಡು ಹೀಗೆ ನಿಂತ್ಕೊಂಡಿರುವುದು, ಅವನಿಗೆ ಅರ್ಚನೆ ಪೂಜೆ ಅಭಿಷೇಕ ಮಾಡಿ ಅವನನ್ನ ಒದ್ದಾಟ ಪಡಿಸುದು ಅಂತ ಅರ್ಥ ಅಲ್ಲ. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಸ್ತ್ರೀಣಾಂತು ಪತಿದೇವಾನಾಂ ತಚ್ಶುಶ್ರೂಷಾನುಕೂಲತಾ. ಅದು ನೋಡಿ, ಶುಶ್ರೂಷ ಅಂತಿದೆ ಮತ್ತೆ, ಅಂದ್ರೆ ಶ್ರೋತುಮಿಚ್ಛಾ, ಕೇಳುವ ಬಯಕೆಯಿಂದ ಅವನಲ್ಲಿ ಸೇವೆ ಮಾಡುವಂಥದ್ದು. ಶುಶ್ರೂಷ ಅನ್ನುವ ಶಬ್ದದ ಮೂಲ ಅರ್ಥ ಕೇಳುವ ಬಯಕೆಯಲ್ಲಿ ಮಾಡುವ ಸೇವೆ. ಬರೀ ಸೇವೆ ಅನ್ನುವ ಅರ್ಥ ಯಾವತ್ತೂ ಕೂಡ ವಿದ್ಯೆಗೆ ಸಂಬಂಧ ಇರದೆ ಇರ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಮಲ್ಲಿ ತಾಳ್ಮೆ ಇಲ್ಲ. ನೋಡಿ, ಶುರು ಮಾಡಿದ್ರು ಅವರನ್ನ ಬೇಕು ಅಂತ ದಾಸ್ಯದಲ್ಲಿ ಇಟ್ಕೊಳ್ಲಿಕ್ಕೋಸ್ಕರ ಇವರೆಲ್ಲ ಹೀಗೆ ಏನೇನು ಹುಚ್ಚುಚ್ಚು ನಿಯಮಗಳನ್ನ ಹಾಕಿ ನಮ್ಮನ್ನ ಹದ್ದು ಬಸ್ತಿನಲ್ಲಿ ಇಡುವುದಕ್ಕೆ ಪ್ರಯತ್ನಿಸ್ತಾರೆ ಅಂತೆಲ್ಲ ವಾದಗಳಿದ್ದಾವೆ. ಅದರಲ್ಲಿ ಏನು ಅಂದ್ರೆ, ಮುಖ್ಯವಾಗಿ ಕೂಡಿ ಗೃಹಿಣಿ ಅಂತಂದಾಗ ಗೃಹ, ಗೃಹಿಣಿ ಮತ್ತು ಗೃಹಸ್ಥ, ಇವರು ಮೂರು ಸೇರಿ ಒಂದು ಧರ್ಮದ ಆಚರಣೆ ಚೆನ್ನಾಗಿ ನಡಿಲಿಕ್ಕೆ ಸಾಧ್ಯ. ಇದರಲ್ಲಿ ಯಾವ ಒಂದು ಪದಾರ್ಥವೂ ಕೂಡ ಇದರಿಂದ ಚ್ಯುತವಾಯಿತು ಅಂತಾದ್ರೆ ಆವಾಗ ಆ ಗಾರ್ಹಸ್ಥ್ಯ ಧರ್ಮದ ವ್ಯವಸ್ಥೆ ಅನ್ನೋದು ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಈ ವ್ಯವಸ್ಥೆಯಲ್ಲಿ ತಚ್ಶುಶ್ರೂಷು ಅನುಕೂಲತಾ, ಆ ಕೇಳುವ ಬಯಕೆಯಿಂದ ಆ ಶಾಸ್ತ್ರವನ್ನ ಅಭ್ಯಾಸ ಮಾಡ್ಲಿಕ್ಕೆ ಬೇಕಿರುವ ರೀತಿಯಲ್ಲಿ ಒಂದು ಚೌಕಟ್ಟನ್ನ ಹಾಕಿಕೊಂಡು ಅನುಕೂಲಳಾಗಿ ಇರಬೇಕಾದದ್ದು ಅವಳಿಗೆ ಧರ್ಮ ಅನ್ನೋದನ್ನ ಹೇಳಿ, ತದ್ಬಂಧುಷ್ವನುವೃತ್ತಿಶ್ಚ, ಬಂಧುಗಳಲ್ಲಿಯೂ ಕೂಡ ಈಗ ಯಾರು ಮನೆಗೆ ಬಂದೆವು ಅಂತಾದ್ರೆ ತುಂಬಾ ಪರಿಸ್ಥಿತಿ ತುಂಬಾ ಕಷ್ಟ. ಹಿಂದಿನ ಕಾಲದಲ್ಲಿ ಈಗಾದ್ರೂ ಕೂಡ ನಮಗೆ ವಾಪಸ್ಸು ಮತ್ತೆ ಫೋನು ಅಥವಾ ಹೋಗಿ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಇತ್ಯಾದಿಗಳು ಇರ್ತಿದ್ವು. ಆ ಕಾಲದಲ್ಲೆಲ್ಲ ಅವ್ರು ಒಂದು ಸರ್ತಿ ಈ ಮನೆಗೆ ಬಂತು ಅಂದ್ರೆ ಅವ್ರು ಈ ಮನೆಯವರು. ನಿಜವಾಗಿ ತುಂಬಾ ದೊಡ್ಡ ತ್ಯಾಗ ಅಥವಾ ತುಂಬಾ ದೊಡ್ಡ ರೀತಿಯಿಂದ ನಾವು ಗೌರವದಿಂದ ಕಾಣಬೇಕಾದದ್ದು ಯಾರು ಅಂತಂದ್ರೆ ಆ ಮನೆಗೆ ಹೊಸಬಳಾಗಿ ಬರುವಳನ್ನ. ಇದು ಹಿಂದೆ ಆ ರೀತಿಯಾದ ಒಂದು ವಾತಾವರಣ ಇರ್ತಿತ್ತು. ಬಳಕೆ ಆಗ್ಲಿಕ್ಕೆ ಶುರುವಾದ ಮೇಲೆ ದೌರ್ಬಲ್ಯದ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅನೇಕ ಅನ್ಯಾಯಗಳನ್ನ ನಾವು ನೋಡುತ್ತೇವೆ. ಆದ್ರೆ ಅದಕ್ಕೆ ಕಾರಣ ಶಾಸ್ತ್ರ ಅಲ್ಲ. ಶಾಸ್ತ್ರ ಹೇಳುವುದೇನು ಅಂದ್ರೆ ಅವಳನ್ನ ಮನೆಯ ಒಡತಿಯನ್ನಾಗಿ, ಅಲ್ಲಿ ಮಂತ್ರಗಳನ್ನ ನೀವು ಗಮನಿಸಿದ್ರೆ ಈ ಸಮಸ್ಯೆ ಎಲ್ಲ ಏನು ಮೂಲ ಏನು ಅಂದ್ರೆ, ಈ ಸಮಸ್ಯೆಗಳಿಗೆ ಮದುವೆ ಅಂತ ಆಗುವ ಸಂದರ್ಭದಲ್ಲಿ ನಾವಲ್ಲಿ ಅದಕ್ಕೆ ಕೊಡುವಂತಹ ಬಲ ಅಥವಾ ಮಹಿಮೆ ಏನಿದೆಯೋ ಅದು ಎಷ್ಟು ಅವ್ಯವಸ್ಥೆ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇಲ್ಲ. ಮೂಲದಲ್ಲಿ ಇಬ್ಬರೂ ಕೂಡ
ಒಂದು ಹೊಂದಾಣಿಕೆ ಬದುಕನ್ನು ನಡೆಸಬೇಕು. ಅವನು ಕೂಡ ಅನೇಕ ಜವಾಬ್ದಾರಿಗಳು, ಅವನ ದೊಡ್ಡ ಜವಾಬ್ದಾರಿ ಅಂದ್ರೆ ಅವಳಿಗೆ ಅರಿವು ಕೊಡಬೇಕಾದದ್ದು. ಅರಿವು ಕೊಟ್ಟು ಅವಳ ಸಹಕಾರವನ್ನ ಪಡಿಬೇಕು. ಅರಿವು ಕೊಡದೆ ನನಗೆ ನೀನು ಸೇವೆ ಮಾಡ್ಕೊಂಡಿರು ಅಂತ ಹೇಳಲಿಕ್ಕೆ ಯಾವ ಗಂಡಿಗೂ ಅಧಿಕಾರ ಇಲ್ಲ. ಹಾಗಾಗಿ ಪತಿ ಅಂದ್ರೆ ಪಾತಿ, ಜ್ಞಾನದಿಂದ ಪಾತಿ, ಅರ್ಥದಿಂದ ಪಾತಿ, ಕಾಮದಿಂದ ಪಾತಿ, ಧರ್ಮದಿಂದ ಪಾತಿ. ಆದ್ರಿಂದಾಗ ಅವನನ್ನ ಪತಿ ಅಂತ ಕರೆಯುವುದು. ಅವನು ಪತತೀತಿ ಪತಿ ಅಲ್ಲ, ಬೀಳ್ಲಿಕ್ಕೋಸ್ಕರ ಇರೋನಲ್ಲ, ಬೀಳಿಸ್ಲಿಕ್ಕೋಸ್ಕರ ಇರೋನು ಅಲ್ಲ. ಆಗ ಮಾತ್ರ ಅವನು ಪತಿ ಆಗ್ತಾನೆ, ಪತಿ ದೇವ ಅಂತ ಅವನನ್ನ ಆರಾಧನೆ ಮಾಡುದ್ರಲ್ಲಿ ಅರ್ಥ ಬರುತ್ತೆ. ಹಾಗಾಗಿ ಹಿಂದೆ ಈಗ ಇದರ ಸಮಸ್ಯೆ ಏನು ಅಂದ್ರೆ, ಈಗ ನಾವು ಮಕ್ಕಳಿಗೆ ಶಾಲೆಗೆ ಹಾಕುದು ಯಾಕೆ ಅಂತಂದ್ರೆ ಅವರು ಕಲ್ತು ದುಡ್ಡು ಮಾಡ್ಬೇಕು ಅಂತ. ಅವರನ್ನೊಬ್ಬ ವಿದ್ಯಾವಂತನನ್ನಾಗಿಸ್ಬೇಕು, ಅವನನ್ನೊಬ್ಬ ಸತ್ಪ್ರಜೆಯನ್ನಾಗಿಸ್ಬೇಕು. ಇಲ್ಲ ಅಂದ್ರೆ ಅವ್ರು ಸತ್ತ ಪ್ರಜೆ ಆಗ್ತಾರೆ ಬಿಡಿ. ಸತ್ಪ್ರಜೆ ಅಂದ್ರೆ ಸತ್ತ ಪ್ರಜೆ ಆಗ್ತಾರೆ. ನಮ್ಗೆ ಯಾವ್ದ ಲೋಕದಿಂದ ಅವರಿಂದ ಏನು ಉಪಯೋಗ ಇಲ್ಲ, ಬಿಡಿಗಾಸು ಉಪಯೋಗಕ್ಕೆ ಬರಲ್ಲ. ಏನು ಅಂದ್ರೆ ಕೊನೆ ಕೂಲಿಯ ಹೊರಲಿಕ್ಕೆ ಬೇಕಾದ್ರೆ, ಬೆನ್ನಿಗೆ ಭಾರ ಹೊತ್ಕೊಂಡು ಓಡಾಡ್ಲಿಕ್ಕೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕೆಲಸಕ್ಕೆ ಬೇಕಾದ್ರೆ ಅವ್ರನ್ನ ಸುಲಭವಾಗಿ ಸೇರಿಸ್ಕೋಬಹುದು. ಯಾಕಂದ್ರೆ ಶಾಲೆಗೆ ಹೋಗಿ 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 ಅಭ್ಯಾಸ ಆಗಿರುತ್ತೆ ಬೆನ್ನು ಹೊತ್ತು. ಆದ್ರೆ ಆ ದೃಷ್ಟಿಯಿಂದ ಒಂದು ಮನೆಯ ವ್ಯವಸ್ಥೆ ಅಂತ ಬಂದಾಗ ನಿತ್ಯಂ ತದ್ ವ್ರತ ಧಾರಣಂ ಅಂದ್ರೆ ಆತಿಥ್ಯ ಅನ್ನೋದು ಒಂದು ಜೀವನದ ದೊಡ್ಡ ಭಾಗ್ಯ. ಇದನ್ನಿವತ್ತು ನಾವ್ ಯಾಕೆ ಮಾಡ್ಬೇಕು, ಅವ್ರು ಯಾಕೆ ಮಾಡಬಾರ್ದು ಅಂತ ಈ ಪ್ರಶ್ನೆಗಳಲ್ಲೇ ಯಾರೋ ಒಬ್ರು ಮಾಡ್ಬೇಕು ಅನ್ನೋದನ್ನ ಸೇರಿಸಿ ಹೇಳಿದ್ದು ಹೊರತು. ನೋಡಿ, ಆ ಇದ್ರಲ್ಲಿ ನಚಿಕೇತ ಬಂದಾಗ ಶ್ಯಾಮಲೆ ಹೇಳ್ತಾಳೆ, ಹರ ವೈವಸ್ವತೋದಕಂ, ಏ ವೈವಸ್ವತ ಯಮಧರ್ಮ, ನೀರ್ ತಗೊಂಡ್ ಬಾ. ಈ ಅತಿಥಿಯನ್ನ ಹಾಗೆ ನಾವು ಬರೀ ಏನು ಆಹಾರ ಕೊಡದೆ ನಿಲ್ಲಿಸುವುದು ತಪ್ಪು. ಶ್ಯಾಮಲ ಹೇಳುವ ಮಾತದು, ನೀರ್ ತಗೊಂಡ್ ಬಾ ಅಂತ. ಅಂದ್ರೆ ಬೇಕಾದ್ದನ್ನ ವಾಪಸ್ಸು ಪರಸ್ಪರ ಅವರಲ್ಲಿ ಗೌರವ ಇಟ್ಟುಕೊಂಡು ಯಾವ ಕೆಲಸವನ್ನು ಯಾರಿಗೂ ಹೇಳ್ಬೋದು. ಆದ್ರೆ ಕೆಲವು ಸಂಗತಿಗಳು ಯಾರಲ್ಲಿ ತಾಳ್ಮೆಯಿಂದ ನಡಿಲಿಕ್ಕೆ ಸಾಧ್ಯವೋ ಅದನ್ನ ಅವ್ರು ಮಾಡಿದ್ರೆ ಚಂದ ಅಂತ. ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಅನ್ನೋದು ತಾಯಿಗೆ ಇರುವಷ್ಟು ಪ್ರೀತಿಯನ್ನ ನಾವು ಯಜಮಾನನಿಂದ ನಿರೀಕ್ಷಿಸಲಾಗ, ಅವನು ಎತ್ತಿ ಒಂದು ಚೆಂಡಾಟ ಆಡಿ ಆ ಮಗುವನ್ನೆಲ್ಲ ಒಂದ್ಸರ್ತಿ ಮೇಲೆ ಕೆಳಗ್ ಮಾಡಿ ಹೊಟ್ಟೆಗಿಟ್ಟ ಎಲ್ಲ ಬಾಯಿಗೆ ಬಂದು ಅವ್ಯವಸ್ಥೆ ಆಗಿ ಹೋಗುತ್ತೆ. ಆಮೇಲೆ ಅವನಿಗೆ ಸಮಾಧಾನದಿಂದ ಅದನ್ನ ಹಸಿವಾಗತ್ತಾ ಇದೆ ಅಂತ ಗೊತ್ತು ಮಾಡ್ಲಿಕ್ಕೆ ಆಗಲ್ಲ. ಅದು ಹತ್ರ 2 ಬಾರಿಸಿ ಆಮೇಲೆ ಸೌರ್ಯ ಅಂತ ಜೋರ್ ಮಾಡಿ ಕೂಡಿಸ್ತಾನಷ್ಟೇ. ಅಂತದ್ದು ಕೆಲವೆಲ್ಲ ತಾಯಿ ಹೃದಯ ಗೊತ್ತಾಗುದು ಅದು ಹೆತ್ತಬ್ಬೆಗೆ ಹೊರತು ಇನ್ಯಾರಿಗೂ ಅಲ್ಲ. ಆದ್ರಿಂದಾಗಿ ಅಂತದ್ದು ಕೆಲವನ್ನ ಮುಖ್ಯವಾಗಿ ಆಯಾ ವ್ಯಕ್ತಿಗಳೇ ಮಾಡಿದ್ರೆ ಚಂದ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದ್ದು ಹೊರತು ಇಲ್ಲಿ ಯಾರನ್ನು ಯಾರ ಮೇಲೂ ಎತ್ತಿ ಕಟ್ಟುವುದು ಅಥವಾ ಯಾರಿಗೋ ಅವ್ರು ಕೆಳಗೆ ದಾಸಿಯಾಗಿರುವುದು ಅನ್ನುವ ಅರ್ಥದಲ್ಲಿ ಅಲ್ಲ. ಆದ್ರೆ ಹಾಗೇ ಬಿಂಬಿಸ್ಕೊಂಡು ಮಾತಾಡ್ತಾರೆ ಈ ಕಮ್ಯುನಿಸ್ಟರು, ಸುಳ್ಳು ವಾದಿಗಳು, ಲದ್ದಿ ಜೀವಿಗಳು, ಸುದ್ದಿ ಜೀವಿಗಳು, ಆಂದೋಲನ ಜೀವಿಗಳು ಅಂತ ಒಂದಿಷ್ಟು ಜನ ಇದ್ದಾರೆ ಈ ದೇಶದಲ್ಲಿ. ಅವರಿಗೆಲ್ಲ ಏನ್ ಕೆಲಸ ಅಂದ್ರೆ ಇಂಥದ್ದೇ ಹುಳುಕುಗಳನ್ನ ಎತ್ತಿಕೊಂಡಾಡುದು. ಅವರಿಗೆ ಯಾವುದ್ರಿಂದನೂ ಒಂದು ಒಳ್ಳೇದು ಅಂತ ಕಾಣುವುದೇ ಇಲ್ಲ. ಅವರಿಗೆ ತಕ್ಷಣದಲ್ಲೇ ಎಲ್ಲ ATM ಕಾರ್ಡ್ ಗೀಚಿದಾಗೆ ದುಡ್ಡು ಹೊರಗೆ ಬಂದ ಹಾಗೆ ಎಲ್ಲಾ ಕ್ರಿಯೆಗಳಿಗೂ ಪ್ರತಿಕ್ರಿಯೆ ತಕ್ಷಣವೇ ಕಾಣಿಸ್ಬೇಕು. ಆದ್ರೆ ಒಂದು ಸೈರಿಸಿಕೊಂಡು ಸಂಸಾರವನ್ನು ಉಳಿಸಿಕೊಳ್ಳುವುದು ಅಂತ ಉಂಟಲ್ಲ, ಅದು ಯಾಗಕ್ಕಿಂತಲೂ ದೊಡ್ಡ ಫಲವನ್ನ ಕೊಡುವಂಥದ್ದು. ಒಡೆದು ಹಾಕುದು, ಆಕ್ರೋಶಗಳಿಗೆ ಬಲಿಯಾಗಿ 2 ನಿಮಿಷದಲ್ಲಿ ಸೆಟೆದು ನಿಲ್ಲುವುದು ಅನ್ನುವುದು ದೊಡ್ಡ ಸಾಹಸದ ಕೆಲಸ ಏನಲ್ಲ. ನಾವು ಫ್ರೀಡಮ್, ನಾವೇನು ಸ್ವತಂತ್ರರು, ಸ್ವಾವಲಂಬಿಗಳು, ನಮಗೆ ಬೇಕಾದಂತೆ ದುಡಿದು ನಾವೇ ಬದುಕ್ತೇವೆ, ನಮ್ಗೆ ಯಾರ ಆಸರೆಯೂ ಬೇಕಿಲ್ಲ, ಈ ಮಾತುಗಳೆಲ್ಲ ಕೇಳಲಿಕ್ಕೆ ತಕ್ಷಣದಲ್ಲಿ ಚೆನ್ನಾಗಿರುತ್ತೆ. ಆದ್ರೆ ಅದು ಸಮಾಜವನ್ನ ಕಟ್ಟುವಂತಹದ್ದಲ್ಲ, ಸಮಾಜವನ್ನ ಒಡೆಯುವಂಥದ್ದು. ನಾವು ಕಟ್ಟಿ ಬೆಳೆಸಿ ನಮ್ಗೀಗ ಆತ್ಮ ಸಾಧನೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಇಷ್ಟು ವಿಷಯಕ್ಕೆ ಬಂದಾಗ. ಇದೆಲ್ಲ ಕೆಲಸ ಮಾಡ್ತಾ ಬಹಳ ಜನಕ್ಕೆ ಏನು ಯೋಚನೆ ಅಂದ್ರೆ ಅಡಿಗೆ ಮಾಡು, ಪಾತ್ರೆ ತೊಳಿ, ಸೇವೆ ಮಾಡು, ಅಲ್ಲಿಗೆ ಮುಗೀತು ಅಂತ. ಹಾಗೆ ಹೇಳಲಿಲ್ಲ ಅವರು. ಅದೂ ಒಂದು ವ್ರತ, ಅದೂ ಒಂದು ಸೇವೆ, ಅದೂ ಒಂದು ಪುಣ್ಯಕರ, ಅದೂ ಒಂದು ಜ್ಞಾನಕ್ಕೆ ದಾರಿ. ಕರ್ಮಣ ಜ್ಞಾನ ಮಾತನೋತಿ. ಆ ಕರ್ಮವನ್ನ ಪ್ರಾಮಾಣಿಕವಾಗಿ ಮಾಡಿ ನನಗೆ ಜ್ಞಾನ ಬೇಕು ಅನ್ನುವ ಹಠದಿಂದ ನಾವು ಅದನ್ನು ಸೇವಾ ರೂಪದಲ್ಲಿ ಮಾಡಿದ್ರೆ ನಮ್ಗೆ ಜ್ಞಾನ ಬರುತ್ತೆ. ಇದನ್ನ ಭಾಗವತದಲ್ಲೇ ಮುಂದೆ 10ನೇ ಸ್ಕಂಧದಲ್ಲಿ ಒಂದು ಸುಂದರವಾದ ಪ್ರಕ್ರಿಯೆ ಬರುತ್ತೆ. ಕೃಷ್ಣನ ಮೇಯಿಸಿಕೊಂಡು ಹೋಗುವ ಪ್ರಸಂಗ. ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಮಕ್ಕಳೆಲ್ಲ ಕೈಕಾಲು ಬಿಟ್ಟಾಗ ಯಾವುದೋ ಒಂದು ಮನೆಯ ಹತ್ತಿರ ಕೆಳಗಡೆ ಹೊಗೆ ಬರ್ತಾ ಇರೋದನ್ನ ನೋಡಿ ಹುಡುಗರಿಗೆ ಅಲ್ಲಿ ಹೋಗಿ ಊಟಕ್ಕೆ ಅವರಿಗೆ ಹಸಿವಾಗಿದೆ ತಗೊಂಡ್ ಬನ್ನಿ ಅಂತ ಕಳಿಸ್ತಾರೆ.
ಕಳಿಸಿದಾಗ ಗಂಡಸರು ಬೈದ್ ಕಳಿಸ್ತಾರೆ. ಅವ್ರ ಮೂಗಿನಲ್ಲೂ ಕೋಪ ಇತ್ತು, ಬೆಂಕಿ ಇತ್ತು, ಕುಂಡದಲ್ಲೂ ಬೆಂಕಿ ಇತ್ತು. ಸಿಟ್ಟು ಬಂತು ಅವರಿಗೆ. ಬೈದ್ ಕಳಿಸಿದ್ರು. ಬೇಸತ್ಕೊಂಡು ಮೇಲ್ ಬಂದಾಗ ಏನಾಯ್ತು ಕೇಳ್ದ. ಆಗ ಬೈದ್ ಕಳಿಸಿದ್ರು ಅಂತ. ನನ್ನ ಹೆಸರು ಹೇಳಿದ್ರು, ನಿನ್ನ ಹೆಸರು ಹೇಳಿದಕ್ಕೆ 2 ಜಾಸ್ತಿ ಬೈದ್ರು ಅಂತ. ಸರಿ ಹಾಗಿದ್ರೆ ಯಾರ ಹತ್ರ ಹೋಗಿ ಕೇಳಿದ್ರಿ ಅಂತ. ಇಲ್ಲ ಅಲ್ಲಿ ಗಂಡಸರಿದೆ. ಅಯ್ಯ ಪೆದ್ದುಗಳು, ಅವ್ರ ಹತ್ರ ಹೋಗಿ ಯಾಕೆ ಕೇಳ್ತೀರಿ ನೀವು? ಬುದ್ಧಿ ಇಲ್ಲ ನಿಮಗೆ? ಮಕ್ಕಳ ಕರುಳ ಬಳ್ಳಿಯ ವ್ಯಥೆ ಏನು ಅಂತ ಕರುಳಿಗೆ ಗೊತ್ತಾಗುತ್ತೆ ಹೊರತು ಈ ಜಾಡಿಸ್ಕೊಂಡು ಓಡಾಡುವವರಿಗೆ ಏನು ಅರ್ಥ ಆಗಲ್ಲ. ಅವರಿಗೆ ಯಾವತ್ತು ಶುಷ್ಕ ಪ್ರಾಣಿಗಳು ಅವರು. ಅವರಿಗೆ ಯಾವ ರೀತಿಯ ಭಾವನೆಗಳು ಇರಲ್ಲ. ಅವ್ರಿಗೆ ಏನು ಅರ್ಥವೂ ಆಗಲ್ಲ. ನೀವು ತಾಯಿಯರ ಹತ್ರ ಹೋಗಿ ಕೇಳಬೇಕಿತ್ತು. ಹಾಗಿದ್ರೆ ನಿಮ್ಮ ಬದುಕಿಗೆ ನಿಜವಾಗಿ ಇವತ್ತು ಹಸಿವಿಗೆ ನಿಮ್ಗೆ ಆ ಮಕ್ಕಳಿಂದ ಅಂದ್ರೆ ತಾಯಿಯಿಂದ ನಿಮ್ಗೆ ಬೇಕಾದ ಆಹಾರ ಸಿಗ್ತಾ ಇತ್ತು ಅಂತ ಹೀಗೆ ಹೇಳಿ ಕೊನೆಗೆ ತಾಯಿಯರ ಹತ್ರ ಕಳಿಸ್ತಾರೆ. ತಾಯಿಯರು ತಕ್ಷಣವೇ ಕೃಷ್ಣನ ಹೆಸರು ಪೂರ್ತಿ ಕೇಳಿಸ್ಕೊಳ್ಳೋ ಮುಂಚೆನೆ ಓಡಿ ಬರ್ತಾರೆ. ಓಡಿ ಬಂದು ಅವರಿಗೆ ಕೈ ತುಂಬಾ ತುತ್ತು ಹಾಕಿ ಆಹಾರವನ್ನ ತಗೊಂಡೋಗಿ ಮೇಲೆ ಹಸುಗಳಿಗೂ ಕೃಷ್ಣನಿಗೂ ಎಲ್ಲರಿಗೂ ತಿನ್ನಿಸಿದ್ದು, ಮೇಯಿಸಿದ್ದು. ವಾಪಸ್ ಬಂದಾಗ ಯಜ್ಞಕ್ಕೆ ಅಂತ ಸಿದ್ಧಪಡಿಸಿದ ಪದಾರ್ಥ ಖಾಲಿಯಾಗಿದೆ ಅಂತ ಗೊತ್ತಾದಾಗ ಸಿಟ್ಟಿಗೆದ್ರು. ಮೊದ್ಲೇ ಸಿಟ್ಟು, ಅದ್ರ ಮೇಲೆ ಹೊತ್ತು ಬೇರೆ ಆಗಿತ್ತು, ಹಸಿವು ಆಗಿತ್ತು, ಅದು ಬಾಧಿಸ್ತಾ ಇತ್ತು. ಏನ್ ಮಾಡ್ತಿದ್ದೀರಿ ನೀವು ಅಂತ ಜೋರ್ ಮಾಡಿದಾಗ ಅವ್ರು ಹೇಳುವ ಮಾತಿದೆ. ನೀವು ಅಗ್ನಿಯಲ್ಲಿ ಯಾವ ಭಗವಂತನನ್ನ ಆರಾಧನೆ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರೋ ಅದೇ ಭಗವಂತನನ್ನ ನಾವು ನೇರವಾಗಿ ಯಜ್ಞ ಪುರುಷ ಅಂತ ಕಂಡು ಕೊಟ್ಟದ್ರಲ್ಲಿ ತಪ್ಪಿದ್ರೆ ನೀವು ಮನ್ನಿಸಿ ಅಂತ ಹೀಗೆ ಕೇಳಿದಾಗ ಅವ್ರಿಗೊಂದ್ ಸ್ವಲ್ಪ ನಾಚಿಕೆ ಆಯ್ತು. ಆದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಜೋರ್ ಮಾಡ್ಲಿಕ್ಕೆ ಹೋದಾಗ ಕೃಷ್ಣ ಅಲ್ಲಿ ನಗುತ್ತಾ ನಿಂತಿದ್ದ. ಆಗ ಓಡಿ ಬಂದು ಕೃಷ್ಣನ ಹತ್ರ ಪಾದ ಹಿಡಿದು ಕ್ಷಮೆ ಕೇಳಿದ್ರು. ನಾವು ಗುರುಕುಲದಲ್ಲಿ ಹೋದ್ವಿ, ಶಾಸ್ತ್ರಗಳ ಪುಸ್ತಕಗಳನ್ನೆಲ್ಲ ತಿರುಗಿ ಮುರುಗಿ ಮನೆಗೆ ತಂದಿಟ್ಟದ್ದು, ಆಮೇಲೆ ಧೂಳ್ ಬಿಡಿಸ್ಲಿಕ್ಕೆ ಹೋಗದೆ ಹಾಗೆ ಇದೆ ಅದು. ಆದ್ರೆ ನಿರಂತರ ಆ ಈ ಜ್ಞಾನದ ದಾರಿಯಲ್ಲಿ, ಕರ್ಮದ ದಾರಿಯಲ್ಲಿ ಇದ್ರೂ ಕೂಡ ನಮಗೆ ನಿನ್ನ ಮೇಲೆ ಭಕ್ತಿ ಬರ್ಲಿಲ್ಲ, ಗುರುಕುಲಕ್ಕೆ ಹೋಗ್ಲಿಲ್ಲ, ಗುರು ಸೇವೆ ಮಾಡ್ಲಿಲ್ಲ, ಶಾಸ್ತ್ರ ಓದ್ಲಿಲ್ಲ, ಪುಸ್ತಕ ಮುಟ್ಲಿಲ್ಲ, ಅಥವಾ ಯಾವುದು ಮಾಡದಿದ್ದ ಅವರಿಗೆ ಒಳಗಿನಿಂದ ಸಹಜವಾದ ಡೆಡಿಕೇಶನ್ ಅದು ಬಂದಿದೆ ಅಂತ ಅನ್ನೋದು, ಅದು ಹೇಗೆ ಅನ್ನೋದೇ ನಮ್ಗೆ ಅರ್ಥ ಆಗುದಿಲ್ಲ. ನಾವಿಷ್ಟು ಓದಿಯೂ ನಮ್ಗೆ ಭಕ್ತಿ ಬರ್ಲಿಲ್ಲ. ಆದ್ರೆ ಅದರಲ್ಲಿ ಮುಖ್ಯ ಗುಣ ಏನು ಅಂತಂದ್ರೆ, ಮಾಡುವ ಕೆಲಸದಲ್ಲಿರುವ ಶ್ರದ್ಧೆಯೇ ತಾನಾಗಿ ಅವರಿಗೆ ಬೇಕಿರುವ ಭಕ್ತಿಯನ್ನ ಕೊಡುತ್ತೆ. ಕರ್ಮ ಅನ್ನೋದು ಜ್ಞಾನವನ್ನ ಒಳಗಿನಿಂದ ಕೊಟ್ಟು ಅರಿವನ್ನ ಗಟ್ಟಿಗೊಳಿಸಿದಾಗ ಭಕ್ತಿ ಅನ್ನೋದು ತನ್ನಿಂದ ತಾನೇ ಸ್ರವಿಸತ್ತೆ. ಅದು ಭಕ್ತಿ ಮಾಡುವುದಲ್ಲ, ಭಕ್ತಿ ಒಳಗಿನಿಂದ ಬರುದು. ಮಾಡುದು ಅಂತ ಅನ್ನೋದು ತೋರಿಸುವುದು. ತೋರಿಸುವುದಲ್ಲ ಭಕ್ತಿ ಯಾವತ್ತು ಕೂಡ, ಅದು ಒಳಗಿನಿಂದ ಜಿನುಗುವುದು. ಆ ರೀತಿಯಾದ ಆ ಸ್ಥಿತಿಯಲ್ಲಿ ಇರುವ ಹೆಣ್ಣು ಮಕ್ಕಳೇ ನಮಗೆ ಹೆಂಡತಿಯರಾಗಿ ಸಿಕ್ಕಿದ್ದಾರೆ ಅಂತ ಅನ್ನುವುದೇ ನಮ್ಮ ಜೀವನದ ದೊಡ್ಡ ಭಾಗ್ಯ ಅಂತ ಅವರನ್ನ ಆಮೇಲೆ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗೆ ಕೃಷ್ಣ ಅವರನ್ನ ಮನ್ನಿಸಿ ಅಲ್ಲಿಂದ ಹೊರಡುತ್ತಾನೆ ಅಂತ ಅನ್ನುವ ಪ್ರಸಂಗ ಅಲ್ಲಿ ಬಂತು. ಹಾಗಾಗಿ ಪಾತಿವ್ರತ್ಯದ ಅನುಷ್ಠಾನ ಮಾಡುವಂಥದ್ದು ಆ ನಿಜವಾಗಿ ಒಂದು ಸ್ತ್ರೀಯಾದವಳಿಗೆ ಇರ್ಬೇಕಾದಂತಹ ಅತ್ಯಂತ ವಿಶಿಷ್ಟವಾದ ಆತ್ಮಬಲ ಅದು ಅನ್ನೋದನ್ನ ಹೇಳಿ, ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹ ಮಂಡನ ವರ್ತನೈ ಸ್ವಯಂಚ ಮಂಡಿತ ನಿತ್ಯಂ ಪರಿಮೃಷ್ಟ ಪರಿಚ್ಛದ. ಮನೆ ಅಂತಂದ್ರೆ ಅದು ಮನೆ ತರ ಇರ್ಬೇಕು. ಮಸಣ ತರನೋ ಅಥವಾ ಯಾವ್ದಾದ್ರೂ ಕಸ ಕಡ್ಡಿ ಗುಂಪುಗಾರಿಕೆ ಹಾಕಿ ಮಾಡಿ ರಾಶಿ ಮಾಡಿ ಇಟ್ಲಿಕ್ಕೆ ಎಲ್ಲಂದ್ರಲ್ಲಿ ಇರುತ್ತೆ. ಮಕ್ಕಳು ಇರ್ತಾರೆ, ಉಳಿದವರು ಬರ್ತಾರೆ, ಹಾಗೆ ಎಲ್ಲ ಗುಡ್ಡೆ ಗೋಪುರ ಹಾಕಿ ಇಟ್ಟು ಹೋಗಿರ್ತಾರೆ. ಆದ್ರೆ ಸಮ್ಮಾರ್ಜನ, ಚೆನ್ನಾಗಿ ನಿತ್ಯ ಕಸಗಳನ್ನ ಗುಡಿಸಿ ಗೋಮಯ ಹಚ್ಚಿ ಮನೆಯನ್ನ ಉಪಲೇಪಾಭ್ಯಾಂ ಒಳ್ಳೆ ರೀತಿಯಿಂದ ಅಲಂಕರಿಸುವಂತಹದ್ದು. ಏನು ಅಲಂಕಾರ ರಂಗವಲ್ಲಿಗಳನ್ನ ಹಾಕಿ ಅಲಂಕರಿಸುವಂಥದ್ದು. ಗೃಹ ಮಂಡನ ವರ್ತನೈ, ಮನೆಯನ್ನ ಚೊಕ್ಕವಾಗಿ ಆ ಕಾಲದಲ್ಲೂ ಆ ಮಾತುಗಳ ಗಮನಿಸಿ ಮನೆಯನ್ನ ಚೊಕ್ಕವಾಗಿ ಇಡುವುದಕ್ಕೆ ಅಲಂಕಾರಗಳನ್ನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಬೇಕಿತ್ತಂತೆ. ಸ್ವಯಂಚ ಮಂಡಿತ, ಇಷ್ಟಾಗಿ ಅವಳು ಕೂಡ ಹೆಬ್ರಾಸಿ ತರ ಒಂದು ಮೇಲಿಂದ ಒಂದು ಗೋಣಿ ಹಾಕೊಂಡಾಗೆ ಓಡಾಡ್ತಾ ಇರ್ತಾರೆ. ರಾತ್ರಿ ಬಂದ್ರೆ ದೇಶವೇ ಬೇಕಿಲ್ಲ ಅನ್ನುವ ಭೂತಗಳ ತರ ಇರ್ತೇವೆ. ಸ್ವಯಂಚ ಮಂಡಿತ ನಿತ್ಯಂ, ತಾನು ಸ್ವತಃ ಮಂಡನೆಗೆ ಅಂದ್ರೆ ಅಲಂಕೃತಳಾಗಿ ಇರಬೇಕು. ಚೆನ್ನಾಗಿ ಬಾಚಿ ಒಳ್ಳೆಯ ತರದ ದಿರಿಸುಗಳನ್ನ ತೊಟ್ಟು ಅಲಂಕೃತಳಾಗಿರ್ಬೇಕು ಅಂತ ಇರುವಂತಹದ್ದು. ಪರಿಮೃಷ್ಟ ಪರಿಚ್ಛದ, ಒಳ್ಳೆ ರೀತಿಯಿಂದ ಅಲಂಕಾರದ ವಸ್ತುಗಳನ್ನ ಹಾಕಿಕೊಂಡು ಓಡಾಡ್ಬೇಕು. ಅದು ಮನೆಗೆ ಬಂದವರಿಗೆ
ನಾನ್ ಯಾವ್ದೋ ಭೂತ ಬಂಗ್ಲೆ ಬಂದೆ ಅಂತ ಅನ್ಕೊಂಡು ಓಡುವ ಹಾಗಿರ್ಬಾರ್ದು. ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಇಲ್ಲಿಗೆ ಅಂತ. ಇದು ಒಂದು ಲಕ್ಷಣವನ್ನ ಹೇಳಿ, ಕಾಮೈರುಚ್ಚಾವಚೈ ಸಾಧ್ವಿ ಪ್ರಶ್ರಯೇಣ ದಮೇನ ಚ ವಾಕ್ಯೈ ಸತ್ಯೈ ಪ್ರಿಯೈ ಪ್ರೇಮ್ನ ಕಾಲೇ ಕಾಲೇ ಭಜೇತ್ಪತಿಂ. ಆ ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಇಷ್ಟವಾಗುವ ರೀತಿಯ ಮಾತುಗಳನ್ನಾಡುವುದು, ಪದಾರ್ಥಗಳನ್ನು ಒದಗಿಸುವುದು, ಆಮೇಲೆ ಒಬ್ರಿಗೊಬ್ರು ಗೌರವ ಕೊಡುವುದು, ಅವರವರ ಕಷ್ಟಗಳಿಗೆ ಪ್ರತಿಯಾಗಿ ಮರುಗಿ ಸಹಾಯ ಮಾಡುವಂತಹದ್ದು, ಇಂದ್ರಿಯದ ನಿಗ್ರಹ, ಪ್ರಾಮಾಣಿಕವಾಗಿ ಒಬ್ರಿಂದ ಒಬ್ರಿಗೆ ಯಾವ ವಿಷಯಗಳನ್ನು ಕೂಡ ವ್ಯತ್ಯಾಸ ಮಾಡದೆ ಪ್ರಿಯ ಆಗುವಂತೆ, ಹಿತವಾಗುವಂತೆ ಆಯಾ ಕಾಲದಲ್ಲಿ ನಡೆಸುವುದು. ಇದು ಮನೆಯಲ್ಲಿ ಎಲ್ಲರಿಗೂ ಪರಸ್ಪರ ನಡೆಸಿಕೊಂಡು ಓಡಾಡಬೇಕಾದದ್ದು. ಮುಖ್ಯವಾಗಿ ಮನೆಯ ಯಜಮಾನನಾಗಿ ಆತನ ಮಾತಿಗೆ ಎಲ್ಲರೂ ಬದ್ಧರಾಗಿರುವಂತೆ ಮಾಡ್ಬೇಕು. ಎಲ್ಲರೂ ಒಡೆಯರಾಗಿ ಬಿಟ್ರೆ ಮನೆ ಒಡೆದೋಗುತ್ತೆ. ಅವನು ಈ ಮೂಲೆಯಲ್ಲಿ ಇಡ್ಬೇಕು ಅಂತ ಅವನು, ಈ ಮೂಲೆಯಲ್ಲಿ ಇಡ್ಬೇಕು ಅಂತ ಮನೆಯವಳು, ಈ ಮೂಲೆಯಲ್ಲಿ ಇಡ್ಬೇಕು ಅಂತ ಮಗ, ಇನ್ನೊಂದ್ ಮೂಲೆಯಲ್ಲಿ ಇಡ್ಬೇಕು ಅಂತ ಮಗಳು. ಒಟ್ಟು ಮೂಲೆಗೆ ಗಿದ್ದಾಡಿ ಎಲ್ಲಾ ಇವರೇ ಒಂದೊಂದು ಮುರಿದು ಬಿಡ್ತಾರೆ. ಆಮೇಲೆ ಒಬ್ರೊಬ್ರು ಮಾತಾಡದೆ ಮೂಲ ನಕ್ಷತ್ರಗಳು. ಅಂದ್ರೆ ಯಾರಿಗೂ ಯಾವುದ್ರಲ್ಲೂ ಕೂಡ ಒಂದು ಭರವಸೆಯೂ ಇಲ್ಲ, ಒಬ್ಬರ ಮಾತಿನಲ್ಲಿ ನಂಬಿಕೆಯೂ ಇಲ್ಲ ಅಂತ ಆಗಿ ಬಿಟ್ರೆ ಮನೆ ಒಂದು 3 ಬಾಗ್ಲಾಗುತ್ತೆ. ಇಲ್ಲಿ 9 ಬಾಗ್ಲು ಆಗ್ಬೋದು, ಗೊತ್ತಿಲ್ಲ. ಸಂತುಷ್ಟ ಲೋಲುಪಾದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಪ್ರಮತ್ತ ಶುಚಿ ಸ್ನಿಗ್ಧ ಪತಿಂ ತ್ವಪತಿತಂ ಭಜೇತ್. ಸಂತುಷ್ಟ. ನಮ್ಮ ಸ್ವಾಮಿಗಳು ಕೆಲವೊಂದ್ಸರ್ತಿ ತಮಾಷೆಗೆ ಹೇಳ್ತಿದ್ರು. ಅಂದ್ರೆ ಕೆಲವು ಘಟನೆ ನಡೆದದ್ದು ಹೌದದು. ಯಾರ ಮನೆಯಲ್ಲಿ ಹೆಂಡತಿ ಸಂತೃಪ್ತಳಾಗಿರ್ತಾಳೋ ಆ ಮನೆಯಲ್ಲಿ ಭ್ರಷ್ಟಾಚಾರದ ಆರೋಪ ಬರುವುದು ಬಹಳ ಕಮ್ಮಿ ಅಂತ. ನಮಗೆ ಬಂಗಾರ, ಈಗಂತೂ ಬಂಗಾರ ಅಂದ್ರೆ ಅದನ್ನ ಬಂಗಾರ ಶಬ್ದ ಹೇಳಿದ್ರೂ ಬೆಲೆ ಬಾಳುತ್ತೆ. ಅದು ಬೇಕು ಇದು ಬೇಕು, 106 ಬೇಕುಗಳ ಪೀಡಿಸಿ ಅವನೇನ್ ಮಾಡ್ತಾನೆ ಅಂದ್ರೆ ಅದಕ್ಕೋಸ್ಕರ ಸರ್ಕಾರಿ ನೌಕರಿಯ ಪಗಾರ ಸಾಕಾಗದೆ ಪಾಗಾರ ಹಾರುವ ಕೆಲಸ ಎಲ್ಲ ಮಾಡ್ತಾನೆ. ಆ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಏನ್ ಸಿಗ್ಬೇಕು, ಅದು ಸಿಗ್ಬೇಕು ಅಂತ 106 ತಪ್ಪುಗಳಿಗೆ ಬಲಿಯಾಗ್ತಾನೆ. ಇದಕ್ಕೆ ಅವನ ಏನಂತಾರೆ, ಸ್ವಾರ್ಥ ಮತ್ತು ಅತಿ ಆಸೆ ಲೋಭತನವೂ ಇರುತ್ತೆ. ಅದಕ್ಕೆ ಪೂರಕವಾಗಿ ಅವನಲ್ಲಿ ಇಲ್ದೇ ಇದ್ರೆ ಅದು ನಡೆಯಲ್ಲ. ಆದ್ರೆ ನೀವು ಅರ್ಧ ತಪ್ಪಿಸ್ಬಹುದು ಅಂತ ಒಂದ್ಸರ್ತಿ ಸಭೆಯಲ್ಲಿ ಮಹಿಳಾ ಸಮಾವೇಶದಲ್ಲಿ ಹೇಳಿದ್ರು. ನೀವೆಲ್ಲರೂ ತೃಪ್ತರಾಗಿ ಏನ್ ಸಿಕ್ಕಿತೋ ಅದರಲ್ಲಿ ಮನೆಯನ್ನ ಚೆನ್ನಾಗಿ ನಡೆಸೋರಾಗಿ ಬಿಟ್ರೆ ದೇಶದ ಅರ್ಧ ಭ್ರಷ್ಟಾಚಾರ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಅಂದ್ರೆ ಇದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾರು ಪತಿ ಅನ್ನಿಸಿಕೊಂಡವನಲ್ಲೂ ಅತಿ ಆಸೆ ಇರಬಾರ್ದು ಅನ್ನೋದು ಗೊತ್ತಿರ್ಬೇಕು. ಅವನಿಗೂ ಒಂದು ಕಿವಿ ಮಾತು, ಇವರಿಗೂ ಒಂದು ಕಿವಿ ಮಾತು ಅಂತನ್ನುವ ರೀತಿಯಲ್ಲಿ ಅವರು ಒಂದ್ ದಿವಸ ಸಭೆಯಲ್ಲಿ ಹೇಳಿದ್ರು. ಅದರ ಮೂಲ ಏನು ಅಂದ್ರೆ ಭಾಗವತದಲ್ಲಿ ಸಂತುಷ್ಟ ಏನಿದೆಯೋ ಅದರಲ್ಲಿ ತೃಪ್ತಿಯಿಂದ ಬದುಕುವಂತಹ ಸ್ವಭಾವ ಇರಬೇಕು. ಇದು ಸಂತುಷ್ಟ ಅವನಿಗಿರ್ಬಾರ್ದಾ ಅಂತ ಹೇಳಿದ್ರೆ ಅವನಿಗೂ ಇರಬೇಕು. ಅವನಿಗಿರುವುದರ ಜೊತೆಗೆ ಇವಳಿಗೂ ಇರ್ಬೇಕು. ಅವನಿಗಿದ್ದೂ ಕೂಡ ಇಲ್ಲದೆ ಹೋದಾಗ ಏನಾಯ್ತು, ದ್ರೋಣಾಚಾರ್ಯರು ಸಂತೃಪ್ತರಾಗಿದ್ರು. ಆದ್ರೆ ಕೃಪಿ ಮಗುವಿಗೋಸ್ಕರ ಒಂದು ಹಸು ಬೇಕೇ ಬೇಕು ಅಂತ ಹಠ ಮಾಡಿದ್ರು. ಅವರು ಹೋದವರು 12 ವರ್ಷ ಅಲ್ಲಿ ಕಳೆದು ಹೋಗ್ಬಿಟ್ರು. ಇವ್ರು ಕಳಿಸದೇ ಇದ್ರೆ ಅವರು ಬಹಳ ಜನ ಆಕ್ಷೇಪ ಮಾಡುದುಂಟು. ಏನ್ರಿ ದ್ರೋಣಾಚಾರ್ಯ ಹೋದವ್ರು ಬರ್ಲೇ ಇಲ್ಲ ಅಂತ. ಕಳಿಸಿದ್ದಕ್ಕೋಸ್ಕರ ಬರ್ಲಿಲ್ಲ. ಅವರಿಗೆ ಅವರ ಸ್ವಭಾವ ಏನಂದ್ರೆ ಜ್ಞಾನ ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ ಬಿಡ್ತೇನೆ ಅಂತ. ಹಾಗಾಗಿ ನಮ್ಮ ಅಪೇಕ್ಷೆ ಏನು ಅಂತ ನಾವು ಸರಿಯಾಗಿ ಮಿತಿ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಹೋದಾಗ ಆಗ ನಮ್ಗೆ ಬೇಕಿರುವ ಪದಾರ್ಥಗಳನ್ನ ಪಡೆಯುವ ಹಠ ಜಾಸ್ತಿ ಆದಾಗ ಅದಕ್ಕೆ ಹೆಣಗಾಡುವುದು ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ತೃಪ್ತಿ ಮನೆಯಲ್ಲಿ ಜನಗೂ ಬೇಕು, ಯಜಮಾಂತಿಗೂ ಬೇಕು. ಅಲೋಲುಪ, ಯಾವುದು ನಮಗೆ ಅಯೋಗ್ಯವೋ ಅಂತ ಆಸೆಗಳನ್ನು ಯಾವತ್ತೂ ತೊಡಬಾರದು. ನಮ್ಗೆ ಗೊತ್ತಿರುತ್ತೆ ನಮ್ಗೆ ಒಂದು ತಿಂಗಳಿಗೆ ಇಷ್ಟು ಸಂಪಾದನೆ ಆಗುತ್ತೆ ಅಂತ. ಆದ್ರೆ ನಾವು ಬಂಗಾರದ ಗೋಡೆಯಿಂದಲೇ ಕಟ್ಟಿದ ಮನೆಯನ್ನ ವಾಸ ಮಾಡ್ಲಿಕ್ಕೋಸ್ಕರ ಸಿದ್ಧ ಮಾಡ್ಬೇಕು ಅಂತ ಆಸೆ ಪಟ್ರೆ ಏನಾಗುತ್ತೆ? ಬಂಗಾರದ ಬೆಗಡೆ ಸಿಗುತ್ತಲ್ಲ, ಅದನ್ನು ಗೋಡೆ ಗಂಟಿಸಿ ಆಮೇಲೆ ಸಂತೋಷ ಪಡಬೇಕಷ್ಟೆ. ಅಥವಾ ಅದಕ್ಕೋಸ್ಕರ ಹಠ ಮಾಡಿದ್ರೆ ಇಂಥ ಭ್ರಷ್ಟಾಚಾರಗಳಿಗೆ ಈಡಾಗಬೇಕು. ಅಲೋಲುಪತ. ದಕ್ಷ, ಏನ್ ಪದಾರ್ಥ ಇದೆಯೋ ಅದನ್ನ ಸರಿಯಾಗಿ ವ್ಯವಸ್ಥೆ ಮಾಡುವ ಚುರುಕುತನ ಇರಬೇಕು. ಇದು ಮನೆಗೆ ಬಂದ ಮೇಲೆ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗುವಂತದ್ದಲ್ಲ. ಇದು ಯಾವ ಮನೆಯಿಂದ ಬಂದಿದ್ದಾಳು, ಇದು ಅನುಶಿಷ್ಟಾಸ್ಮಿ ಪಿತ್ರಾಚ ಅಂತ ಸೀತೆ ಹೇಳುವ ಮಾತು. ರಾಮ ನೀನ್ ಇಲ್ಲೇ ಇರು ಹಾಗೆ ಹೀಗೆ ಅಂತ ಬುದ್ಧಿವಾದ ಹೇಳಲಿಕ್ಕೆ ಬಂದಾಗ, ಒಂದು ಮನೆಗೆ ಬಂದಾಗ ಆ ಮನೆಯ
ಆಗು ಹೋಗುಗಳೇನು ಅಂತ ತಿಳಿದು ಅದಕ್ಕೆ ತಕ್ಕಂತೆ ವಸ್ತುಗಳನ್ನ ಎಲ್ಲಿ ಬಳಸ್ಬೇಕು, ಎಷ್ಟು ಬಳಸ್ಬೇಕು, ಹೇಗೆ ಬಳಸ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನ ಹೊಸದಾಗಿ ಪಾಠ ಮಾಡ್ಬೇಕಾದ ಅಗತ್ಯ ಏನಿಲ್ಲ ಅಂತ ಸೀತೆ ವಾಪಸ್ ರಾಮನನ್ನ ಜೋರ್ ಮಾಡ್ತಾಳೆ. ಆವಾಗ ರಾಮ ಹಾ ಸರಿ ಸರಿ ಹಾಗಿದ್ರೆ ನಾನು ಇನ್ನೇನು ಹೇಳುದಿಲ್ಲ, ಸರಿ ಅದು ಮತ್ತು ಒಂಚೂರು ಏನೇನೋ ಮಾತುಕತೆ ಜಾಸ್ತಿ ಆಗತ್ತೆ, ನೀನ್ ಇಲ್ಲೇ ಇರು ಅಂತ ಒತ್ತಡ ಹಾಕ್ತಾನೆ. ನಮ್ಮ ಅಪ್ಪನಿಗೆ ಒಂದು ವಿಷಯ ಗೊತ್ತಾಗ್ಲಿಲ್ಲ. ನಮ್ಮಪ್ಪ ಕ್ಷತ್ರಿಯನ ವೇಷದಲ್ಲಿರುವ ಒಬ್ಬ ನಪುಂಸಕನಿಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಅವನಿಗೆ ತನ್ನ ಹೆಂಡತಿನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಅವಳು ಒಂಚೂರು ಚುಚ್ಚಿ ಮಾತಾಡ್ತಾಳೆ ಸೀತೆ. ಮನ್ಯೇ ತ್ವಾಂ ಪುರುಷ ವಿಗ್ರಹಂ, ಮನ್ಯೇ ತ್ವಾಂ ಪುರುಷ ವಿಗ್ರಹದಲ್ಲಿರುವಂತಹ ನೀನು ನಿನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳಲಾರದವ ಅನ್ನುವ ವಿಷಯವನ್ನ ನಮ್ಮ ಅಪ್ಪ ಜನಕನಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ನೀನ್ ಹೇಳಿದಾಗೆ ರೇ ಬಾಬಾ ಬಾಬಾ ಹೋಗೋಣ, ಸಹಧರ್ಮಚಾರಿ ಭವ, ನಿನ್ನನ್ನು ಇಷ್ಟೆಲ್ಲ ನೀ ಕೇಳಿಸ್ಕೊಂಡು ನಾನು ಇರ್ಲಿಕ್ಕಾಗುದಿಲ್ಲ, ಹೋಗೋಣ ಅಂತ ಆಮೇಲೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಇದು ಹುಸಿ ಜಗಳ, ಇದು ಕಿತ್ತಾಡ್ಕೊಂಡು ಗೋಡೆ ನೆಲ ಎಲ್ಲ ಒಂದು ಮಾಡುವ ಕಾರ್ಯಕ್ರಮ ಅಲ್ಲ. ಎಲ್ಲ ಪ್ರೀತಿಯಿಂದ ಪರಸ್ಪರ ಜಗಳ ಆಡ್ತಾ ಇದ್ದಿದ್ದು. ಅಂತದ್ದೊಂದು ಜಗಳ ಇರ್ಬೇಕು ಮನೆಯಲ್ಲಿ, ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ. ಇದು ಕೋರ್ಟಿಂದ ಆಚೆಗೋದ್ರೂ ಮುಗಿಯಲ್ಲ, ಅಲ್ಲೂ ಕಿತ್ತಾಡ್ತಾ ಇರ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಅವ್ರ ಫೋಟೋ ಇವ್ರು ಶೇರ್ ಮಾಡುದು, ಇವ್ರ ಫೋಟೋ ಅವ್ರು ಶೇರ್ ಮಾಡುದು, ನೋಡಿ ಇಲ್ಲಿ ಮೂರ್ಖ ಹೆಂಗ್ ನಿಂತಿದ್ದಾನೆ, ಇದ್ ಯಾರು ಗೊತ್ತಾ ಅಂತ ಮತ್ತೊಂದು ಇವನು, ಅದ್ ಯಾರು ಗೊತ್ತಾ ಅಂತ ಅವನು, ಮತ್ತೆ ಒಟ್ಟು ಇಬ್ರು ಮುಗಿಯುದೇ ಇಲ್ಲ. ಅವ್ರು ಇಬ್ರು ಬಿಟ್ಟು ಎಷ್ಟು ದೂರ ಆಗಿದ್ರು ಕಿತ್ತಾಡೋ ಜಗಳ ಅಂತೂ ಮುಗ್ದೇ ಇರುದಿಲ್ಲ. ಅದಕ್ಕೋಸ್ಕರ ಆದ್ರೂ ಒಟ್ಟಿಗಿದ್ರೆ ಮನೆಯಲ್ಲೇ ಜಗಳ ಆಗ್ತಿತ್ತು, ಇಲ್ಲಿ ಊರಲ್ಲೆಲ್ಲ ಜಗಳ ಆಗತ್ತೆ ಇದ್ರಿಂದ. ಆಮೇಲೆ ಧರ್ಮಜ್ಞ ಗಂಡ ಅಕಸ್ಮಾತ್ ದಾರಿ ತಪ್ಪುವ ಪ್ರಸಂಗ ಬಂದಾಗ ಇದು ತಪ್ಪು ಅಂತ ಎಚ್ಚರಿಸುವಷ್ಟು ಅವಳಿಗೆ ಪ್ರಜ್ಞೆ ಇರಬೇಕು. ದ್ರೌಪದಿ ಮಾಡಿದ ಹಾಗೆ. ದ್ರೌಪದಿ ಧರ್ಮಶ್ರೇಷ್ಠವೋ, ಅರ್ಥಶ್ರೇಷ್ಠವೋ, ಕಾಮಶ್ರೇಷ್ಠವೋ ಅಂತ ಏನೇನೋ ಪ್ರಶ್ನೆಗಳೆಲ್ಲ ಬಂದಾಗ ಅವಳು ನಿಶ್ಚಿತವಾದ ಒಂದು ವಿಷಯವನ್ನ ಪ್ರಸ್ತುತಪಡಿಸ್ತಾಳೆ. ಅದು ಧರ್ಮರಾಜನಿಗೆ ಇಷ್ಟ ಆಗುದಿಲ್ಲ. ಕ್ಷಮೆ ಅನ್ನುವುದು ರಾಜನಿಗೆ ಮಿತಿಯಲ್ಲಿರ್ಬೇಕು ಹೊರತು ಅದು ಜಾಸ್ತಿ ಆಯ್ತು ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲಾ ತಪ್ಪುಗಳನ್ನು ಮಾಡಿ ಕ್ಷಮಿಸ್ಬಿಡಿ ಅಂತ ಆಮೇಲೆ ಬಂದು ಕೇಳೋ ದುರಾಚಾರಗಳು ಬೆಳೀತಾವೆ. ನಿಗ್ರಹ ಮಾಡುವುದು ಕೂಡ ರಾಜನಿಗೆ ಗೊತ್ತಿರ್ಬೇಕು. ನೀನೇನ್ ನನಗೆ ಬುದ್ಧಿ ಹೇಳುದು ಅಂತ ಅವಳು ಧರ್ಮರಾಜ ಸ್ವಲ್ಪ ಕಿಡಿಕಾರ್ತಾನೆ. ಆಗ ತಕ್ಷಣ ಭೀಮಸೇನ ಬಂದು ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ನಿಂತ ಮೇಲೆ ಧರ್ಮರಾಜ ಸುಮ್ನಾಗ್ತಾನೆ. ಅಂದ್ರೆ ತಪ್ಪು ಮಾಡಿದಾಗ ಎಚ್ಚರಿಸುವಂತಹ ಅಧಿಕಾರ ಧರ್ಮಜ್ಞಿಯಾಗಿ ಆಕೆಗೆ ಇದೆ. ಮಕ್ಕಳು ತಪ್ಪು ಮಾಡಿದಾಗ್ಲೂ ಎಚ್ಚರಿಸ್ಬೇಕು, ಗಂಡ ತಪ್ಪು ಮಾಡಿದಾಗ್ಲೂ ಎಚ್ಚರಿಸ್ಬೇಕು, ಅದು ಅವಳ ಧರ್ಮ. ಪ್ರಿಯ ಸತ್ಯವಾಕ್, ಇದು ಬಹಳ ಕಷ್ಟ. ಒಂದು ಸತ್ಯ ಪ್ರಿಯ ಆಗಿರುವುದಿಲ್ಲ, ಪ್ರಿಯವಾದದ್ದು ಸತ್ಯವಾಗಿರುವುದಿಲ್ಲ. ಆದ್ರೆ ಇದೆರಡನ್ನೂ ಹದವಾಗಿ ಬೆಳೆಸುವಂತಹದ್ದು ಬಹಳ ಅದ್ಭುತವಾದದ್ದು. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಒಂದು ಹಾಸ್ಟೆಲ್ ಕಟ್ಟಿದ್ರು. ಅದು ಕಟ್ಟಿ ಈಗ ಮೋಸ್ಟ್ಲಿ ಒಂದು 70 ವರ್ಷ 60 ವರ್ಷ ಅಂತೂ ಆಗಿದೆ. ಆ ಹಾಸ್ಟೆಲ್ ನಲ್ಲಿ ಹುಡುಗರೆಲ್ಲ ಬಂದು ಸ್ವಾಮಿಗಳ ಹತ್ರ ತುಂಬಾ ದೂರು ಕೊಟ್ರು. ಏನು ಅಂದ್ರೆ ಹೀಗೆ ಆಹಾರ ವ್ಯವಸ್ಥೆ ತುಂಬಾ ಕೆಟ್ಟದಾಗಿದೆ, ನಮ್ಗೆ ಇರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಾವು ಹಸ್ಕೊಂಡ್ ಬಂದಿರ್ತೀವಿ, ಹೊರಗಡೆ ಎಲ್ಲೂ ತಿನ್ನುವ ಅಭ್ಯಾಸದವರಲ್ಲ, ಮತ್ ಮನೆಯಲ್ಲಿ ನಮ್ಗೆ ಅಷ್ಟು ದುಡ್ಡೆಲ್ಲ ಕೊಟ್ಟು ಬರ್ಲಿಕ್ಕೂ ಆಗಲ್ಲ ಅಂತ ವ್ಯವಸ್ಥಾಪಕರ ಹತ್ರ. ಆಮೇಲೆ ಸ್ವಾಮಿಗಳ ಹತ್ರ ಕಣ್ಣೀರಿಟ್ರು. ಸ್ವಾಮಿ, ನೀವು ವ್ಯವಸ್ಥಾಪಕರ ಹತ್ರ ಮಾತ್ರ ಹೇಳ್ಬೇಡಿ, ಇವತ್ತು ಹೇಳಿ ಹೋಗ್ತೀರಿ, ಮತ್ತೆ 364 ದಿವಸ ನಾವು ಅವ್ರ ಹತ್ರ ಬಯಸ್ಕೋಬೇಕು, ಮತ್ ಪ್ರತಿಯೊಂದಕ್ಕೂ ಅವ್ರು ನಮ್ಮನ್ನ ಕಿತ್ತಾಡ್ಬಿಡ್ತಾರೆ, ಎಲ್ಲದಕ್ಕೂ ಟಾರ್ಗೆಟ್ ಮಾಡ್ತಾರೆ, ತುಂಬಾ ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಹೇಳಿ ಆದ್ಮೇಲೆ ವ್ಯವಸ್ಥಾಪಕರನ್ನ ಕರೆದ್ರು. ಈ ಹುಡುಗರಿಗೆಲ್ಲ ಕಂಗಾಲಾಗೋದ್ರು, ಸ್ವಾಮಿಗಳು ಏನು ಮಾಡಿ ಇವತ್ ನಮ್ಮನ್ನ ಒಂದು ಕತೆ ಮುಗಿಸ್ಬಿಡ್ತಾರೆ ಅಂತ. ಸ್ವಾಮಿಗಳು ಏನು ಹೇಳಿಲ್ಲ. ಅಡಿಗೆ ತುಂಬಾ ಚೆನ್ನಾಗಾಗ್ತಿದೆ ಅಂತ ಹೇಳಿದ್ರು, ನಂಗೆ ತುಂಬಾ ಖುಷಿ ಆಯ್ತು. ಆದ್ರೆ ನಂದೊಂದು ಕಾಳಜಿ ಇದೆ. ಏನು ಅಂದ್ರೆ ಇಲ್ಲಿಯ ಕರ್ಮಕರರು ಪ್ರತಿಯೊಬ್ರು ಕೂಡ ಮನೆಗೆ ಇಲ್ಲಿಂದ ಊಟ ಮಾಡಿಯೇ ಹೋಗ್ಬೇಕು, ಹಾಗೆ ಹೋಗುವಾಗಿಲ್ಲ. ಅವ್ರು ಇಲ್ಲೇ ಊಟ ಮಾಡಿ ಹೋಗ್ಬೇಕು. ಅದು ಬಿಟ್ಟು ಬೇರೆ ಮನೆಗೆ ಹೋಗಿ ನಿಮ್ಗೆ ಬೇಕಾದ ಊಟ ಮಾಡುದು, ಅವ್ರಿಗೆ ಬೇಕಾದ ಊಟ ಮಾಡುದು ಅಂತ ಆಗ್ಬಾರ್ದು. ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಇಲ್ಲಿಂದ ಬಂದವರು, ಕೆಲಸ ಮಾಡಿದವರು ಇಲ್ಲಿ ಊಟ ಮಾಡದೆ ಹೋಗ್ತಾರೆ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ವಾರ್ಡನ್ ನೀವು ಕೂಡ ಇಲ್ಲೇ ಊಟ ಮಾಡಿ ಹೋಗ್ಬೇಕು ಅಂತ ಅಂದ್ರು. ಮರು ದಿವಸದಿಂದ ಅಡಿಗೆ ಸರಿ ಹೋಯ್ತು.
ನಮ್ಗೆ ಇಲ್ಲಿ ಏನ್ ಅನ್ಸುತ್ತೆ, ಸುಳ್ಳು ಹೇಳಿದ್ರು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಆದ್ರೆ ಇದರಿಂದ ಮರುದಿವ್ಸ ಸರಿ ಆಯ್ತಲ್ವಾ ಸಮಸ್ಯೆ? ನಿಜವಾಗಿ ಅದು ಸತ್ಯ ಆಯ್ತಲ್ಲ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಸರಿ ಇದೆ, ಚೆನ್ನಾಗಿದೆ ಅಂತ ಹೇಳಿದ ಮಾತು ಮರುದಿವ್ಸ ಚೆನ್ನಾಗಾಯ್ತು. ಯಾಕಂದ್ರೆ ಅವರು ತಿನ್ಕೊಂಡು ಹೋಗ್ಬೇಕಂದ್ರೆ ಅದೇ ಉಪ್ಪಿಲ್ಲದ್ದು, ಖಾರ ಇಲ್ಲದ್ದು, ಹುಳಿ ಇಲ್ಲದ್ದು ಅಂತ ಆದಾಗ ಅವರಿಗೆ ನಾಲಿಗೆ ಕೆಟ್ಟ ಹೋಗುತ್ತೆ. ಸ್ವಾಮಿಗಳು ನಂಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬಿಡ್ತಾರೆ. ನಂಗೆ ನೀವು ಊಟ ಮಾಡದೆ ಹೋದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಈ ಸ್ವಾಮಿಗಳ ಆದೇಶವನ್ನು ಪಾಲನೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಮರುದಿ ಇವತ್ತೆಲ್ಲ ಸ್ವಲ್ಪ ಅಡಿಗೆ ಪದಾರ್ಥಗಳೆಲ್ಲ ಕೊಟ್ಟಿದ್ದೇನೆ ಸರಿಯಾಗಿ ಹಾಕಿ ಮಾಡು ಅಂತ ಹೇಳಿ ಎಲ್ರಿಗೂ ಆಮೇಲೆ ವಿಶೇಷ ಅವ್ರು ಒಟ್ಟಿಗೆ ಹುಡುಗರೊಟ್ಟಿಗೆ ಕೂತು ಊಟ ಮಾಡ್ಬೇಕು ಅಂತ. ಹುಡುಗರು ಬಿಟ್ಟು ಆಮೇಲೆ ಮನೆಗೆ ತಗೊಂಡು ಹೋಗುದು ಅಥವಾ ಇಲ್ಲಿ ತಗೊಂಡು ಹೋದಾಗ ಮಾಡಿ ಅಲ್ಲಿ ಚೆಲ್ಲಿ ಮತ್ತೆ ಮನೆಯದ್ದೇ ಬೇರೆ ಚೆನ್ನಾಗಿ ಬೇಯಿಸಿದ ಪದಾರ್ಥಗಳನ್ನು ತಿನ್ನುದು ಅಂತ ಆಗ್ಬಾರ್ದು ಅಂತ ಇಲ್ಲಿ ಬಂದು ಊಟ ಮಾಡಿ ಒಕ್ಕಳ ಜೊತೆಗೆ ಇದ್ದು ಹೋಗ್ಬೇಕು. ಆಗ್ಲೇ ನಿಮ್ಮ ಮಕ್ಕಳ ಜೊತೆಗಿನ ಸಂಬಂಧ ಚೆನ್ನಾಗಿರುತ್ತೆ ಅಂತೆಲ್ಲ ಅವರು ಬಹಳ ಜಾಣತನದಿಂದ ಹೇಳಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಿದ್ರು. ಇದು ಇಂಥದ್ದು ಅನೇಕ ರೀತಿಯ ಪ್ರಿಯ ಸತ್ಯವಾಕ್, ಪ್ರಿಯವಾಗಿಯೂ ಸತ್ಯವಾಗಿಯೂ ಒಂದು ವಿಷಯವನ್ನ ನಿರೂಪಣೆ ಮಾಡೋದು ತುಂಬಾ ಕಷ್ಟದ ಕೆಲಸ. ಅಪ್ರಮತ್ತ, ಮೈ ಮರಿಬಾರದು. ಏನೋ ಮಾತಾಡ್ಬಿಡುದು, ಹೇಗೋ ನಡ್ಕೊಂಡ್ ಬಿಡುದು, ಯಾವುದೋ ರೀತಿಯಲ್ಲಿ ನೋಯಿಸುವಂತೆ ವರ್ತಿಸುವುದು ನಮ್ಮಲ್ಲಿ ಇದೆಯಲ್ಲ. ಹಿಡಿ ಶಾಪ ಹಾಕುದು, ಕೈ ನೆಟಿಗೆ ಮುರಿಯುವುದು, ಕಣ್ಣು ವಿಕಾರವಾಗಿ ಅವರನ್ನ ಹೆದರಿಸುವುದು, ಈ ತರದ್ ಏನೇನೋ ಪ್ರಮತ್ತ ವೃತ್ತಿಗಳೇನಿದೆ ಇದ್ಯಾವುದು ಕೂಡ ಮನೆಯ ಘಾತಕಿಯಾಗುವ ಸ್ಥಿತಿಗೆ ಮನೆಯನ್ನ ತಳ್ಳಬಾರದು. ಅಪ್ರಮತ್ತ, ಶುಚಿ, ಅತ್ಯಂತ ಕ್ಲೀನ್ ಆಗಿರ್ಬೇಕು ತಾನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮತ್ತು ಹೊರಗಿನ ಪರಿಸರದ ದೃಷ್ಟಿಯಿಂದ ಕೂಡ. ಸ್ನಿಗ್ಧ, ಸ್ನೇಹಮಯಿ ಆಗಿರ್ಬೇಕು. ಸ್ನಿಗ್ಧ ಅಂದ್ರೆ ಎಲ್ರೂ ಆ ತಾಯಿಯನ್ನ ನೋಡಿದ ತಕ್ಷಣ ಅವರ ಹತ್ರ ಬರ್ಬೇಕು, ಅವರಿಂದ ಆತಿಥ್ಯ ಪಡಿಬೇಕು ಅಂತ ಅನಿಸ್ಬೇಕು. ಆ ಮನೆ ಒಬ್ಬ ಬಾಯ್ ಬಡಕಿ ಮನೆಗೆ ಮಾತ್ರ ಹೋಗ್ಬಾರ್ದು. ನಾವು ಪಕ್ಕದೂರ ರಸ್ತೆಯಿಂದ ಬೇಕಾದ್ರೂ ಹೋಗ್ತೇವೆ, ಆ ಹೆಂಗಸಿನ ಕೈಗೆ ಸಿಕ್ಕಾಕೋಬಾರ್ದು ಅಂತ ನಮ್ಮ ಬಗ್ಗೆ ತೀವ್ರವಾದ ಒಂದು ನಾಚಿಕೆ ಪಡುವಂತ ರೀತಿಯ ವರ್ತನೆ ನಮ್ಮದಿರಬಾರ್ದು. ಪತಿಂ ತ್ವಪತಿತಂ ಭಜೇತ್. ಪತಿ ಅಪತಿತನಾಗಿರುವಂತೆ ನೋಡಿ, ಎಷ್ಟು ಅವರ ಶಬ್ದ ಗಮನಿಸಿ. ಅಪತಿತಂ ಪತಿಂ ಭಜೇತ್. ಪತಿಯಾದವನನ್ನು ಪತಿತನಾಗದಂತೆ ನೋಡ್ಕೊಳ್ಬೇಕು. ಒಂದು ಅಕಸ್ಮಾತ್ ಅವನು ಪತಿತನಾಗುವ ಸ್ಥಿತಿ ಇದ್ರೆ ಅದರಿಂದ ಅವನನ್ನು ಹೊರಗೆ ತರುವ ಪ್ರಯತ್ನ ಮಾಡ್ಬೇಕು. ಆಗತ್ತೆ, ಮನುಷ್ಯ ಅಂದ್ಮೇಲೆ ಏನೋ ಲೋಪದೋಷಗಳು ಇದ್ದೇ ಇರುತ್ತೆ. ಮಹಾಪಾತಕಿತನದ ಏನೇ ತಪ್ಪುಗಳು ಮಾಡಿದಾಗ್ಲೂ ಅವಳು ಅದನ್ನ ಎಚ್ಚರಿಸಿ ಅವನನ್ನ ಸರಿದಾರಿಗೆ ತರಬೇಕು ಅಂತ. ಅಂದ್ರೆ ಇದು ಅವಳಿಗೆ ಕೊಟ್ಟ ಜವಾಬ್ದಾರಿ. ಅವಳ ವ್ಯವಸ್ಥೆಯ ದೃಷ್ಟಿಯಿಂದ ಸಮಾಜವನ್ನೂ ಚೆನ್ನಾಗಿಟ್ಟಿರ್ಲಿಕ್ಕಾಗತ್ತೆ. ಇದರಿಂದ ಮನೆಯಲ್ಲೂ ಕೂಡ ಅಂತಹದ್ದೇ ಒಂದು ವಿಶೇಷ ಗುಣಧರ್ಮಗಳು ಇನ್ನಷ್ಟು ರಕ್ಷಿತವಾಗಿ ನಿಲ್ಲುತ್ತೆ. ಇಷ್ಟು ಈಗ ನಾವು ನೋಡಿದ್ದಾಯ್ತು. ಇನ್ನೂ ಅನೇಕ ಇಂತಹ ವಿಷಯಗಳು ಬಂದಿವೆ. ನಾಳೆ ಮತ್ತೆ ಸೇರಿದಾಗ ಅದನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. तस्मै सुभद्रश्रवसे नमो नमः। ब्रह्मार्पणं ब्रह्माणि ब्रह्मार्पणं ब्रह्मणार्पणं ब्रह्मणेन गन्धर्वं सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.